2028ರ ಚುನಾವಣೆಗಾಗಿ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಾರಿಯೂ ಹಿಂದುತ್ವದ ಅಲೆಯಲ್ಲಿಯೇ ಎಲೆಕ್ಷನ್ ಎದುರಿಸುವುದಕ್ಕೆ ಸಜ್ಜಾಗಿದೆ. ಅದಕ್ಕಾಗಿ ಫೈರ್ ಬ್ರ್ಯಾಂಡ್ ನಾಯಕನನ್ನ ರಾಜ್ಯಕ್ಕೆ ಕರೆತರುತ್ತಿದೆ. ರಾಜ್ಯ ರಾಜಕಾರಣಕ್ಕೆ ಅನಂತಕುಮಾರ್ ಹೆಗಡೆ ಎಂಟ್ರಿ. ಭರ್ಜರಿ ಲಾಂಚ್ ಮಾಡೋದಕ್ಕೆ ಕೇಸರಿ ಸೇನೆ ತಯಾರಿ. ಕಳೆದ ಲೋಕಸಭಾ ಚುನಾವಣೆಯ ನಂತರ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ದ, ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸಿಕೊಳ್ಳದ ಬಿಜೆಪಿ ಫೈರ್ ಬ್ರ್ಯಾಂಡ್ ನಾಯಕ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಮರಳುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರುವ ಸುದ್ದಿ ಎಂದರೆ ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರೇ ಹೆಗಡೆಗೆ ಬುಲಾವ್ ನೀಡಿದ್ದಾರೆ ಎನ್ನಲಾಗಿದೆ. ಸಂವಿಧಾನದ ಕುರಿತಾದ ಹೇಳಿಕೆ ಹಾಗೂ 2024ರ ಟಿಕೆಟ್ ಕೈತಪ್ಪಿದ ನಂತರ ಅಂತರ ಕಾಯ್ದುಕೊಂಡಿದ್ದ ಹೆಗಡೆಯವರನ್ನ ಮತ್ತೆ ಮುನ್ನೆಲೆಗೆ ತರುವುದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಎನ್ನುವ ಚರ್ಚೆ ಕೂಡ ಜೋರಾಗಿದೆ. ಅನಂತಕುಮಾರ್ ಹೆಗಡೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಗೇರಿಗೆ ಟಿಕೆಟ್ ಸಿಕ್ಕ ನಂತರ ಪಕ್ಷದ ಚಟುವಟಿಕೆಗಳಿಂದ ಸಂಪೂರ್ಣ ದೂರ ಉಳಿದಿದ್ರು. ಈಗ ದೆಹಲಿ ಮಟ್ಟದ ನಾಯಕರು ಹೆಗಡೆಯವರನ್ನ ಸಂಪರ್ಕಿಸಿದ್ದು ದೆಹಲಿಗೆ ಬರುವಂತೆ ಬುಲಾವ್ ನೀಡಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಾ ಇದೆ. ತನ್ನ ಮತವನ್ನು ಮಾತ್ರ ಉದ್ದೇಶಿಸಿ ಆಲೋಚಿಸಿದ್ರೆ ಹಿಂದುತ್ವ ಬರೀ ಮನುಷ್ಯರನ್ನಲ್ಲ, ಪ್ರಾಣಿ ಪಕ್ಷಿ ಜಡ ಜೀವ ಜಂತುಗಳನ್ನು ಕೂಡ ಕುರಿತು ಚಿಂತಿಸಿರೋ ಕಾರಣಕ್ಕೆ ಅದು ವಿಶ್ವವ್ಯಾಪಿ. ಅದೊಂದು ಜೀವನ ಮೌಲ್ಯ. ಆ ಜೀವನ ಮೌಲ್ಯ ರಾಷ್ಟ್ರವನ್ನೇ ಗಟ್ಟಿಗೊಳಿಸುತ್ತೆ. ಹಾಗಾಗಿ ಬರೀ ಪಕ್ಷ ಗಟ್ಟಿಗೊಳಿಸೋದಕ್ಕಲ್ಲ ಭಾರತೀಯ ಜನತಾ ಪಾರ್ಟಿ ರಾಜಕಾರಣದಲ್ಲಿರೋದು, ಪಕ್ಷವನ್ನು ಗಟ್ಟಿಗೊಳಿಸ್ಕೊಳ್ಳೋಕ್ಕಲ್ಲ, ರಾಷ್ಟ್ರವನ್ನು ಗಟ್ಟಿಗೊಳಿಸೋದಕ್ಕೆ ನಾವು ರಾಜಕಾರಣ ಕ್ಷೇತ್ರದಲ್ಲಿರೋದು. ಹಾಗಾಗಿ ರಾಷ್ಟ್ರಕ್ಕೆ ಒಳ್ಳೆಯದಾಗುತ್ತೆ. ಹೈಕಮಾಂಡ್ ಬುಲಾವ್ ನೀಡಿರುವುದು ಮತ್ತೆ ಯಾವುದಾದರೂ ಚುನಾವಣೆಗೆ ಟಿಕೆಟ್ ನೀಡೋದಕ್ಕೆ ಅಲ್ಲ, ಬದಲಾಗಿ ಸಕ್ರಿಯ ರಾಜಕಾರಣದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅಂತ ಸೂಚಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪಕ್ಷವು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಮಹತ್ವದ ಜವಾಬ್ದಾರಿ ನೀಡುವ ಸಾಧ್ಯತೆಯನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 2028ರ ಚುನಾವಣೆಗಾಗಿ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಾರಿಯೂ ಹಿಂದುತ್ವದ ಅಲೆಯಲ್ಲಿಯೇ ಎಲೆಕ್ಷನ್ ಎದುರಿಸುವುದಕ್ಕೆ ಸಜ್ಜಾಗಿದೆ. ಅದಕ್ಕಾಗಿ ಫೈರ್ ಬ್ರ್ಯಾಂಡ್ ನಾಯಕನನ್ನ ರಾಜ್ಯಕ್ಕೆ ಕರೆತರುತ್ತಿದೆ. ರಾಜ್ಯ ರಾಜಕಾರಣಕ್ಕೆ ಅನಂತಕುಮಾರ್ ಹೆಗಡೆ ಎಂಟ್ರಿ. ಭರ್ಜರಿ ಲಾಂಚ್ ಮಾಡೋದಕ್ಕೆ ಕೇಸರಿ ಸೇನೆ ತಯಾರಿ. ಕಳೆದ ಲೋಕಸಭಾ ಚುನಾವಣೆಯ ನಂತರ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ದ, ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸಿಕೊಳ್ಳದ ಬಿಜೆಪಿ ಫೈರ್ ಬ್ರ್ಯಾಂಡ್ ನಾಯಕ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಮರಳುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರುವ ಸುದ್ದಿ ಎಂದರೆ ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರೇ ಹೆಗಡೆಗೆ ಬುಲಾವ್ ನೀಡಿದ್ದಾರೆ ಎನ್ನಲಾಗಿದೆ. ಸಂವಿಧಾನದ ಕುರಿತಾದ ಹೇಳಿಕೆ ಹಾಗೂ 2024ರ ಟಿಕೆಟ್ ಕೈತಪ್ಪಿದ ನಂತರ ಅಂತರ ಕಾಯ್ದುಕೊಂಡಿದ್ದ ಹೆಗಡೆಯವರನ್ನ ಮತ್ತೆ ಮುನ್ನೆಲೆಗೆ ತರುವುದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಎನ್ನುವ ಚರ್ಚೆ ಕೂಡ ಜೋರಾಗಿದೆ. ಅನಂತಕುಮಾರ್ ಹೆಗಡೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಗೇರಿಗೆ ಟಿಕೆಟ್ ಸಿಕ್ಕ ನಂತರ ಪಕ್ಷದ ಚಟುವಟಿಕೆಗಳಿಂದ ಸಂಪೂರ್ಣ ದೂರ ಉಳಿದಿದ್ರು. ಈಗ ದೆಹಲಿ ಮಟ್ಟದ ನಾಯಕರು ಹೆಗಡೆಯವರನ್ನ ಸಂಪರ್ಕಿಸಿದ್ದು ದೆಹಲಿಗೆ ಬರುವಂತೆ ಬುಲಾವ್ ನೀಡಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಾ ಇದೆ. ತನ್ನ ಮತವನ್ನು ಮಾತ್ರ ಉದ್ದೇಶಿಸಿ ಆಲೋಚಿಸಿದ್ರೆ ಹಿಂದುತ್ವ ಬರೀ ಮನುಷ್ಯರನ್ನಲ್ಲ, ಪ್ರಾಣಿ ಪಕ್ಷಿ ಜಡ ಜೀವ ಜಂತುಗಳನ್ನು ಕೂಡ ಕುರಿತು ಚಿಂತಿಸಿರೋ ಕಾರಣಕ್ಕೆ ಅದು ವಿಶ್ವವ್ಯಾಪಿ. ಅದೊಂದು ಜೀವನ ಮೌಲ್ಯ. ಆ ಜೀವನ ಮೌಲ್ಯ ರಾಷ್ಟ್ರವನ್ನೇ ಗಟ್ಟಿಗೊಳಿಸುತ್ತೆ. ಹಾಗಾಗಿ ಬರೀ ಪಕ್ಷ ಗಟ್ಟಿಗೊಳಿಸೋದಕ್ಕಲ್ಲ ಭಾರತೀಯ ಜನತಾ ಪಾರ್ಟಿ ರಾಜಕಾರಣದಲ್ಲಿರೋದು, ಪಕ್ಷವನ್ನು ಗಟ್ಟಿಗೊಳಿಸ್ಕೊಳ್ಳೋಕ್ಕಲ್ಲ, ರಾಷ್ಟ್ರವನ್ನು ಗಟ್ಟಿಗೊಳಿಸೋದಕ್ಕೆ ನಾವು ರಾಜಕಾರಣ ಕ್ಷೇತ್ರದಲ್ಲಿರೋದು. ಹಾಗಾಗಿ ರಾಷ್ಟ್ರಕ್ಕೆ ಒಳ್ಳೆಯದಾಗುತ್ತೆ. ಹೈಕಮಾಂಡ್ ಬುಲಾವ್ ನೀಡಿರುವುದು ಮತ್ತೆ ಯಾವುದಾದರೂ ಚುನಾವಣೆಗೆ ಟಿಕೆಟ್ ನೀಡೋದಕ್ಕೆ ಅಲ್ಲ, ಬದಲಾಗಿ ಸಕ್ರಿಯ ರಾಜಕಾರಣದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅಂತ ಸೂಚಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪಕ್ಷವು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಮಹತ್ವದ ಜವಾಬ್ದಾರಿ ನೀಡುವ ಸಾಧ್ಯತೆಯನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
2028ರ ಚುನಾವಣೆಗಾಗಿ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಾರಿಯೂ ಹಿಂದುತ್ವದ ಅಲೆಯಲ್ಲಿಯೇ ಎಲೆಕ್ಷನ್ ಎದುರಿಸುವುದಕ್ಕೆ ಸಜ್ಜಾಗಿದೆ. ಅದಕ್ಕಾಗಿ ಫೈರ್ ಬ್ರ್ಯಾಂಡ್ ನಾಯಕನನ್ನ ರಾಜ್ಯಕ್ಕೆ ಕರೆತರುತ್ತಿದೆ. ರಾಜ್ಯ ರಾಜಕಾರಣಕ್ಕೆ ಅನಂತಕುಮಾರ್ ಹೆಗಡೆ ಎಂಟ್ರಿ. ಭರ್ಜರಿ ಲಾಂಚ್ ಮಾಡೋದಕ್ಕೆ ಕೇಸರಿ ಸೇನೆ ತಯಾರಿ. ಕಳೆದ ಲೋಕಸಭಾ ಚುನಾವಣೆಯ ನಂತರ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ದ, ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸಿಕೊಳ್ಳದ ಬಿಜೆಪಿ ಫೈರ್ ಬ್ರ್ಯಾಂಡ್ ನಾಯಕ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಮರಳುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರುವ ಸುದ್ದಿ ಎಂದರೆ ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರೇ ಹೆಗಡೆಗೆ ಬುಲಾವ್ ನೀಡಿದ್ದಾರೆ ಎನ್ನಲಾಗಿದೆ. ಸಂವಿಧಾನದ ಕುರಿತಾದ ಹೇಳಿಕೆ ಹಾಗೂ 2024ರ ಟಿಕೆಟ್ ಕೈತಪ್ಪಿದ ನಂತರ ಅಂತರ ಕಾಯ್ದುಕೊಂಡಿದ್ದ ಹೆಗಡೆಯವರನ್ನ ಮತ್ತೆ ಮುನ್ನೆಲೆಗೆ ತರುವುದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಎನ್ನುವ ಚರ್ಚೆ ಕೂಡ ಜೋರಾಗಿದೆ. ಅನಂತಕುಮಾರ್ ಹೆಗಡೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಗೇರಿಗೆ ಟಿಕೆಟ್ ಸಿಕ್ಕ ನಂತರ ಪಕ್ಷದ ಚಟುವಟಿಕೆಗಳಿಂದ ಸಂಪೂರ್ಣ ದೂರ ಉಳಿದಿದ್ರು. ಈಗ ದೆಹಲಿ ಮಟ್ಟದ ನಾಯಕರು ಹೆಗಡೆಯವರನ್ನ ಸಂಪರ್ಕಿಸಿದ್ದು ದೆಹಲಿಗೆ ಬರುವಂತೆ ಬುಲಾವ್ ನೀಡಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಾ ಇದೆ. ತನ್ನ ಮತವನ್ನು ಮಾತ್ರ ಉದ್ದೇಶಿಸಿ ಆಲೋಚಿಸಿದ್ರೆ ಹಿಂದುತ್ವ ಬರೀ ಮನುಷ್ಯರನ್ನಲ್ಲ, ಪ್ರಾಣಿ ಪಕ್ಷಿ ಜಡ ಜೀವ ಜಂತುಗಳನ್ನು ಕೂಡ ಕುರಿತು ಚಿಂತಿಸಿರೋ ಕಾರಣಕ್ಕೆ ಅದು ವಿಶ್ವವ್ಯಾಪಿ. ಅದೊಂದು ಜೀವನ ಮೌಲ್ಯ. ಆ ಜೀವನ ಮೌಲ್ಯ ರಾಷ್ಟ್ರವನ್ನೇ ಗಟ್ಟಿಗೊಳಿಸುತ್ತೆ. ಹಾಗಾಗಿ ಬರೀ ಪಕ್ಷ ಗಟ್ಟಿಗೊಳಿಸೋದಕ್ಕಲ್ಲ ಭಾರತೀಯ ಜನತಾ ಪಾರ್ಟಿ ರಾಜಕಾರಣದಲ್ಲಿರೋದು, ಪಕ್ಷವನ್ನು ಗಟ್ಟಿಗೊಳಿಸ್ಕೊಳ್ಳೋಕ್ಕಲ್ಲ, ರಾಷ್ಟ್ರವನ್ನು ಗಟ್ಟಿಗೊಳಿಸೋದಕ್ಕೆ ನಾವು ರಾಜಕಾರಣ ಕ್ಷೇತ್ರದಲ್ಲಿರೋದು. ಹಾಗಾಗಿ ರಾಷ್ಟ್ರಕ್ಕೆ ಒಳ್ಳೆಯದಾಗುತ್ತೆ. ಹೈಕಮಾಂಡ್ ಬುಲಾವ್ ನೀಡಿರುವುದು ಮತ್ತೆ ಯಾವುದಾದರೂ ಚುನಾವಣೆಗೆ ಟಿಕೆಟ್ ನೀಡೋದಕ್ಕೆ ಅಲ್ಲ, ಬದಲಾಗಿ ಸಕ್ರಿಯ ರಾಜಕಾರಣದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅಂತ ಸೂಚಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪಕ್ಷವು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಮಹತ್ವದ ಜವಾಬ್ದಾರಿ ನೀಡುವ ಸಾಧ್ಯತೆಯನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.